ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ತುಲಾ ರಾಶಿಯವರ ಜನವರಿ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ತುಲಾ ರಾಶಿಯವರಿಗೆ ಗುರುಬಲ ಇದೆ. ಯಾವುದೇ ಕಾರ್ಯಗಳನ್ನು ಮಾಡಲಿಕ್ಕೂ ಸಮಯ ತುಂಬ ಚೆನ್ನಾಗಿದೆ. ವಿವಾಹಾದಿ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗಲಿ, ಮನೆ ತೆಗೆದುಕೊಂತಕ್ಕಂಥದ್ದಾಗಲಿ, ವಾಹನ ತೆಗೆದುಕೊಂತಕ್ಕಂಥದ್ದಾಗಲಿ ಇತ್ಯಾದಿ ವಿಚಾರಗಳಿಗೆ ಸಮಯ ಉತ್ತಮವಾಗಿ ಇದೆ. ನೋಡಿಕೊಂಡು ವ್ಯವಹಾರಗಳನ್ನು ಮಾತಾಡಿ ವ್ಯವಹಾರಗಳನ್ನು ಮಾಡೋದು ಬಹಳ ಉತ್ತಮ. ಹಾಗೆ ವಿಶೇಷವಾಗಿ ನಾಗದೋಷದ ಎಫೆಕ್ಟ್ ಇರೋದರಿಂದ ಗಡಿಬಿಡಿಯ ನಿರ್ಧಾರ ಅಥವಾ ವ್ಯವಹಾರಗಳನ್ನು ಮಾಡಲಿಕ್ಕೋಗಿ ಅಥವಾ ದೊಡ್ಡ ಮಟ್ಟದ ಲಾಭವನ್ನು ನಿರೀಕ್ಷೆ ಮಾಡಲಿಕ್ಕೋಗಿ ಕೈ ಸುಟ್ಟುಕೊಳ್ಳುವ ವ್ಯವಹಾರವನ್ನು ಮಾಡಬೇಡಿ. ಅಥವಾ ನಿಮ್ಮ ಕುಟುಂಬದಲ್ಲಿ ಯಾವುದೇ ಕಲಹ ಮನಸ್ತಾಪ ಬರದಂತೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಕುಟುಂಬದವರ ಸಹಕಾರ, ಪ್ರೀತಿ, ವಿಶ್ವಾಸವನ್ನು ತೆಗೆದುಕೊಂಡು ನೀವು ನಿಮ್ಮ ವ್ಯವಹಾರಗಳಲ್ಲಿ ಮುಂದುವರಿಯೋದು ಬಹಳ ಉತ್ತಮ. ಈ ನಾಗದೋಷದ ಪ್ರಭಾವದಿಂದ ನೀವು ಮಾಡ್ತಕ್ಕಂಥ ವ್ಯವಹಾರಗಳಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆಗಳು ಇದೆ. ಹಾಗಾಗಿ ವಿಶೇಷವಾಗಿ ನಾಗದೇವರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ. ಏನು ಪರಿಹಾರ ಮಾಡ್ಕೋಬೋದು ಅಂತ ನಾವು ನೋಡೋದಾದರೆ, ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ಬೋದು. ಅಥವಾ ರಾಹುಕಾಲದಲ್ಲಿ ದೇವಿ ದೇವಸ್ಥಾನಗಳಲ್ಲಿ ಮಂಗಳವಾರ, ಶುಕ್ರವಾರ ಅಥವಾ ಭಾನುವಾರಗಳಂದು ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದ್ರಿಂದಲೂ ಇದರ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಅಥವಾ ನಿಮ್ಮ ಹತ್ತಿರದ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ಮಂಗಳವಾರ ಅಥವಾ ಷಷ್ಠಿ ಪಂಚಮಿ ಇರುವ ದಿನ ಪೂಜೆ ಕೊಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗಿ ಶುಭ ಫಲಗಳು ಸಿಗುತ್ತೆ. ಆಶ್ಲೇಷ ನಕ್ಷತ್ರ ಇರೋ ದಿವಸ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳಂದು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸಿ. ಅಥವಾ ನಾಗನ ಸಾನ್ನಿಧ್ಯ ಇದ್ದರೆ ಅದಕ್ಕೆ ಮಂಗಳವಾರ ಆಗಿರ್ಬೋದು ಅಥವಾ ಪಂಚಮಿ ಷಷ್ಠಿ ಇರ್ತಕ್ಕಂಥ ದಿನಗಳಾಗಿರ್ಬೋದು, ಆಶ್ಲೇಷ ನಕ್ಷತ್ರ ಅಥವಾ ಅಮಾವಾಸ್ಯೆ ಪೌರ್ಣಮಿ ಇರ್ತಕ್ಕಂಥ ದಿನಗಳಲ್ಲಿ ಆ ನಾಗರ ಕಲ್ಲನ್ನು ಶುದ್ಧಿ ಮಾಡಿ ಸ್ವಚ್ಛ ನೀರಿನಿಂದೆಲ್ಲ ತೊಳೆದು ಹೂವು, ಗಂಧಾಕ್ಷತೆ, ಕುಂಕುಮಗಳನ್ನು ಅರ್ಪಣೆ ಮಾಡಿ ನೈವೇದ್ಯದ ಪ್ರಸಾದವನ್ನು ಅರ್ಪಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಬೋದ್ರಿಂದಲೂ ನಾಗದೋಷದ ನೆಗೆಟಿವಿಟಿ ಕಡಿಮೆಯಾಗಿ ವ್ಯವಹಾರಗಳಲ್ಲಿ ಉತ್ತಮ ಲಾಭ ಸಿಗುತ್ತೆ. ಇನ್ನು ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ. ಯಾಕೆಂದರೆ ಕೆಲವೊಂದು ರೋಗಗಳು ಬೇಗ ಗುಣಮುಖ ಆಗೋದಿಲ್ಲ, ಅಥವಾ ಸರಿಯಾಗಿ ರಾತ್ರಿ ಟೈಮ್ ನಿದ್ದೆ ಬರೋದಿಲ್ಲ, ಭಯ, ಗಾಬರಿ, ಅಡ್ಡಿ, ಆತಂಕದಿಂದಲೇ ದಿನವನ್ನು ಕಳೀಬೇಕಾಗುವ ಪರಿಸ್ಥಿತಿ ಬರ್ಬೋದು. ಇಲ್ಲಿ ಶನಿ ಭಗವಾನರು ರೋಗ ಸ್ಥಾನದಲ್ಲಿ ಸ್ಥಿತರಾಗಿರೋದ್ರಿಂದ ಸಾಧ್ಯ ಆದರೆ ಶನಿವಾರಗಳಂದು ಶನಿ ಭಗವಾನರಿಗೆ ಎಳ್ಳೆಣ್ಣೆ ದೀಪ ಹಚ್ಚತಕ್ಕಂಥದ್ದು, ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಎಳಬತ್ತಿ ದೀಪ ಹಚ್ಚತಕ್ಕಂಥದ್ದು, ಅಥವಾ 8 ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ವಿಶೇಷವಾಗಿ ಶನಿ ಭಗವಾನರಿಗೆ ಬನ್ನಿ ಪತ್ರೆ ಮತ್ತು ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಕೊಟ್ಟು ನಿಂತುಕೊಂಡೇ ಪ್ರಾರ್ಥನೆ ಮಾಡ್ಕೋಬೇಕು, ಅಡ್ಬೀಳೋ ಆಗಿಲ್ಲ. ಅನಂತರ ಶನಿದೇವರ ದೇವಸ್ಥಾನದಲ್ಲಿ ಪೂಜೆ ಆದ ನಂತರ ಬೇಕಾದ್ರೆ ನೀವು ಆಂಜನೇಯನ ದೇವಸ್ಥಾನ ಅಥವಾ ಗಣಪತಿ ದೇವರ ಸಾನ್ನಿಧ್ಯದಲ್ಲಿ ಪೂಜೆ ಕೊಡೋದ್ರಿಂದಲೂ ಗಣಪತಿಗೆ ಗರಿಕೆ ಪತ್ರೆ ಅಂದರೆ ತುಂಬ ಇಷ್ಟ. ಆಂಜನೇಯಗೆ ತುಳಸಿ ಪತ್ರೆ, ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಕೊಡೋದು ಶ್ರೇಯಸ್ಕರವಾಗಿ ಇರ್ತದೆ. ವೀಕ್ಷಕರೇ, ಇಲ್ಲಿ ವಿಶೇಷವಾಗಿ ತುಲಾ ರಾಶಿಯವರು ಈಗಿರ್ತಕ್ಕಂಥ ಒಳ್ಳೆಯ ಸಮಯವನ್ನು ನಿಧಾನವಾಗಿ ನೋಡಿಕೊಂಡು ಬಳಕೆ ಮಾಡ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು. ಈ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ, ಯಾರೋ ಸ್ನೇಹಿತರು
ಅಥವಾ ನಿಮಗೆ ಯಾರೋ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡೋಣ ಅಂತ ಬಂದಾಗ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದುವರಿತಕ್ಕಂಥದ್ದು ಒಳ್ಳೆಯದು. ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬೇಡಿ. ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ. ನಾನ್ ವೆಜ್ಜು ಡ್ರಿಂಕಿಂಗು ಸಹ ಶುಭಪ್ರದವಾಗಿ ಇರೋದಿಲ್ಲ. ಆದಷ್ಟು ನೀವು ಹೊಸ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಬುಧವಾರ ಮತ್ತು ಶುಕ್ರವಾರ ತುಂಬ ಶುಭಪ್ರದವಾಗಿರ್ತದೆ. ಈ ದಿನಗಳಲ್ಲಿ ನಿಮ್ಮ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಶುಭ ಸಮಯದಲ್ಲಿ ರಾಹುಕಾಲ ಯಮಗಂಡ ಕಾಲಗಳನ್ನು ಬಿಟ್ಟು ಪ್ರಾರಂಭ ಮಾಡೋದು ಉತ್ತಮ. ಇನ್ನು ನಿಮ್ಮ ರಾಶಿಗೆ ಉತ್ತರ ದಿಕ್ಕು ಅತ್ಯಂತ ಶುಭಪ್ರದ. ಅದು ಬಿಟ್ಟರೆ ದಕ್ಷಿಣ ದಿಕ್ಕು ಆಗ್ನೇಯ ದಿಕ್ಕು ಶುಭಪ್ರದವಾಗಿ ಇರ್ತದೆ. ಈ ದಿಕ್ಕುಗಳಿಗೆ ಸಂಬಂಧಿಸಿದ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದರಿಂದ ನೀವು ಲಾಭವನ್ನು ಪಡ್ಕೊತೀರಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.